ಉಡುಪಿ ಜಿಲ್ಲೆ ಕಾರ್ಕಳ. ಜನವರಿ 26ರಿಂದ 30ರವರೆಗೆ ವಾರ್ಷಿಕ ಮಹೋತ್ಸವಕ್ಕೆ ಸಿದ್ಧಗೊಂಡ ಅತ್ತೂರು ಸಂತ ಲಾರೆನ್ಸ್ ಬಸಿಲಿಕಾ. ಕಾರ್ಕಳ. ಸಂತ ಲೋರೆನ್ಸ್ ಬೆಸಿಲಿಕದ ವಾರ್ಷಿಕ ಮಹೋತ್ಸವ 2025 ಜನವರಿ 26, 27, 28, 29 ಹಾಗೂ 30ರಂದು ಜರಗಲಿರುವುದು. ಈ ಬಗ್ಗೆ ಎಲ್ಲಾ ಪೂರ್ವಭಾವಿ ಸಿದ್ಧತೆಗಳು ನಡೆದಿದ್ದು, ಬಸಿಲಿಕದ ವತಿಯಿಂದ ವಾರ್ಷಿಕ ಮಹೋತ್ಸವದ ಆಚರಣೆಗೆ ಸನ್ನದ್ಧರಾಗಿದ್ದೇವೆ ಎಂದು ಬಸಿಲಿಕಾದ ರೆವರೆಂಡ್ ವಂದನೀಯ ಆಲ್ಬನ್ ಡಿಸೋಜಾ ಹೇಳಿದರು. ಅವರು ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಜನವರಿ 26ರಂದು ಆದಿತ್ಯವಾರ ಮಕ್ಕಳಿಗಾಗಿ ಪೂಜೆ ಹಾಗೂ ವಿಶೇಷ ಪ್ರಾರ್ಥನೆ ಇರುವುದು, ಜನವರಿ 27ರಂದು ಸೋಮವಾರ ಅಸ್ವಸ್ಥರಿಗಾಗಿ 3 ವಿಶೇಷ ಪೂಜೆ ಇರುವುದು, ವಾರ್ಷಿಕ ಮಹೋತ್ಸವದ ದಿನಗಳಲ್ಲಿ ಕೊಂಕಣಿ ಭಾಷೆಯಲ್ಲಿ 31 ಹಾಗೂ ಕನ್ನಡ ಭಾಷೆಯಲ್ಲಿ 7 ಹೀಗೆ ಒಟ್ಟು 38 ದಿವ್ಯ ಪೂಜೆಗಳನ್ನು ಅರ್ಪಿಸಲಾಗುವುದು. ವಾರ್ಷಿಕ ಮಹೋತ್ಸವದ ದಿನಗಳಲ್ಲಿ ಬೆಳ್ತಂಗಡಿ, ಬಾರೈಪುರ್, ಮಂಗಳೂರು ಮತ್ತು ಉಡುಪಿ ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷರು ಹಾಗೂ ಶ್ರೇಷ್ಠ ಗುರುಗಳು ಇಲ್ಲಿಗೆ ಆಗಮಿಸಿ ದಿವ್ಯಪೂಜೆಯನ್ನು ಅರ್ಪಿಸುವರು ಎಂದರು. ಸುರಕ್ಷತೆಗಾಗಿ ಬಸಿಲಿಕಾದ ಒಳಗಡೆ ಹಾಗೂ ಬಸಿಲಿಕದ ವಠಾರದಲ್ಲಿ 72 ಸಿ ಕ್ಯಾಮರಾಗಳನ್ನು ಅಳವಡಿಸಲಾಗಿದ್ದು, ಬಸಿಲಿಕಾದ ಬಲ ಬದಿಯಲ್ಲಿ ಅಂದರೆ ಪವಾಡ ಮೂರ್ತಿ ಪ್ರತಿಷ್ಠಾಪಿಸಿದ ಪಕ್ಕದಲ್ಲಿ ಕಥೋಲಿಕ್ ಕ್ರೈಸ್ತರಿಗೆ ಪಾಪನಿವೇದನೆಗೆ ವ್ಯವಸ್ಥೆ ಮಾಡಲಾಗಿದೆ. ದೇವಾಲಯದ ಒಳಗೆ ಪ್ರಾರ್ಥನೆಗಾಗಿ ಮಾತ್ರ ಅವಕಾಶ ನೀಡಲಾಗಿದೆ. ಭಕ್ತರು ಶ್ರೀಕ್ಷೇತ್ರಕ್ಕೆ ಹೇಳಿಕೊಂಡ ಹಣದ ರೂಪದ ಹರಕೆ, ವಸ್ತು ರೂಪದ ಹರಕೆ, ಮೊಂಬತ್ತಿಗಳ ಹರಕೆಗಳನ್ನು ದೇವಾಲಯದ ಎಡಬದಿಯಲ್ಲಿ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆ. ಭಕ್ತಾದಿಗಳಿಗೆ ಕುಡಿಯಲು ಶುದ್ಧ ಹಾಗೂ ತಂಪು ನೀರಿನ ವ್ಯವಸ್ಥೆಯನ್ನು ಬಸಿಲಿಕದ ವಠಾರದಲ್ಲಿ 5 ಸ್ಥಳದಲ್ಲಿ ಮಾಡಲಾಗುವುದು ಎಂದರು. ಶಾರೀರಿಕ ಅಗತ್ಯತೆ ಪೂರೈಸಲು ಬಸಿಲಿಕದ ವಠಾರದಲ್ಲಿ ಪೊಲೀಸ್ ಸೇವಾ ಕೇಂದ್ರದ ಪಕ್ಕದಲ್ಲಿ ಸುಮಾರು 40 ಆಧುನಿಕ ಸವಲತ್ತುಗಳುಳ್ಳ ಶೌಚಾಲಯಗಳು, ಗುರುನಿವಾಸದ ಎಡಬದಿಯಲ್ಲಿ 20 ಶೌಚಾಲಯಗಳು ಇವೆ. ಅಂಗವಿಕಲರಿಗಾಗಿ ಪ್ರತ್ಯೇಕ ಹಾಗೂ ಹಿರಿಯ ನಾಗರಿಕರಿಗಾಗಿ ಕೊಮೋಡ್ ಮಾದರಿಯ ಶೌಚಾಲಯಗಳಿವೆ. ಕಾನೂನು ಮತ್ತು ಶಿಸ್ತು ಪಾಲನೆಗಾಗಿ ಗರಿಷ್ಠ ಸಂಖ್ಯೆಯ ಪೊಲೀಸ್ ಅಧಿಕಾರಿ ಹಾಗೂ ಪೊಲೀಸ್ ಸಿಬ್ಬಂದಿಗಳು ಕರ್ತವ್ಯ ನಿರ್ವಹಿಸಲಿದ್ದಾರೆ. ಯಾತ್ರಾರ್ಥಿಗಳ ಸುರಕ್ಷತೆಗೆ ಸಹಕರಿಸುತ್ತಾರೆ. ಯಾತ್ರಾರ್ಥಿಗಳ ವಾಹನಗಳ ನಿಲುಗಡೆಯ ವ್ಯವಸ್ಥೆಯ ಮೇಲ್ವಿಚಾರಣೆಯನ್ನು ನುರಿತ ಗೃಹರಕ್ಷಕದಳ ಹಾಗೂ ಇತರ ಸಿಬ್ಬಂದಿಗಳು ನಿರ್ವಹಿಸಲಿರುವರು ಎಂದರು. ಕಾಬೆಟ್ಟು ದ್ವಾರದ ಮೂಲಕ ಬರುವ ವಾಹನಗಳ ದಟ್ಟಣೆಯಿಂದ ಭಕ್ತಾದಿಗಳಿಗೆ ಆಗುವ ಅಡಚಣೆಯನ್ನು ನಿವಾರಿಸಲು, ಪುಕ್ಕೇರಿಯಿಂದ ಧೂಪದಕಟ್ಟೆ ಮೂಲಕ ವಾಹನಗಳನ್ನು ಕಳುಹಿಸಿ ಧೂಪದಕಟ್ಟೆ ದ್ವಾರ ಪ್ರವೇಶಿಸುವಾಗ ಎಡಬದಿಗೆ ವಿಸ್ತಾರವಾದ ವಾಹನ ನಿಲುಗಡೆ ಸ್ಥಳ, ಗಾರ್ಡನ್ ಹೌಸ್ ಹತ್ತಿರ ತಿರುವಿನಲ್ಲಿ ಎಡಬದಿಯಲ್ಲಿ ಹಾಗೂ ಗಾರ್ಡನ್ ಹೌಸ್ ದಾಟಿದ ನಂತರ ಎಡಬದಿಯಲ್ಲಿ ವಾಹನ ನಿಲುಗಡೆಗೆ ಅವಕಾಶ ಕಲ್ಪಿಸಲಾಗಿದೆ. ಅಲ್ಲಿಂದ ಮುಂದೆ ಬ್ಯಾರಿಕೇಡ್ ಹಾಕಿರುವ ತನಕ ಮಾತ್ರ ರಿಕ್ಷಾ ಸಂಚಾರಕ್ಕೆ ಅವಕಾಶವಿದೆ. ಅಲ್ಲಿಂದ ಮುಂದಕ್ಕೆ ವಾಹನಗಳಿಗೆ ಪ್ರವೇಶವಿಲ್ಲ. ಕಾಬೆಟ್ಟು ಕಡೆಯಿಂದ ಬರುವ ವಾಹನಗಳಿಗೆ ಪ್ರಸಾದ್ ಟೈಲರ್ ಜಂಕ್ಷನ್ ದಾಟಿ ಮುಂದೆ ಬರುವಾಗ ಬಲಬದಿಯಲ್ಲಿ ಸಂತ ಲೋರೆನ್ಸ್ ಧರ್ಮಕೇಂದ್ರದ ಆಡಳಿತಕ್ಕೊಳಪಟ್ಟ ಸಂತ ಲೋರೆನ್ಸ್ ಹೈಸ್ಕೂಲ್ ಶಾಲಾ ಆಟದ ವಿಶಾಲವಾದ ಮೈದಾನವನ್ನು ಸಂಪೂರ್ಣವಾಗಿ ವಾಹನ ನಿಲುಗಡೆಗಾಗಿಯೇ ಕಾದಿರಿಸಲಾಗಿದೆ. ವೆಹಿಕಲ್ ಪಾಸ್ ಹೊಂದಿದ ವಾಹನ ಚಾಲಕರು ತಮ್ಮ ವಾಹನಗಳನ್ನು ಕಾಬೆಟ್ಟು ಅತ್ತೂರು ಕಾನ್ವೆಂಟ್ ಮಾರ್ಗವಾಗಿ ತಂದು ಎಡಬದಿಯ ಪಂಚಾಯತ್ ಶೌಚಾಲಯದ ಬಳಿ ಎಡಕ್ಕೆ ತಿರುಗಿ ಮುಂದೆ ಸಾಗಿ ಬಲಬದಿಯ ಬಿಎಸ್ಎನ್ಎಲ್ ಮೊಬೈಲ್ ಟವರ್ ಬಳಿ ಮುಂದೆ ಸಾಗಿ ಎಡಕ್ಕೆ ತಿರುಗಿ ವಿ.ಜೆ.ಪಿ. ಹಾಗೂ ಇತರ ಪಾಸ್ ಹೋಲ್ಡರ್ಗಳಿಗಾಗಿ ನಿರ್ಮಿಸಿದ ವಿಶಾಲವಾದ ಪಾರ್ಕಿಂಗ್ ವಠಾರದಲ್ಲಿ ವಾಹನಗಳನ್ನು ನಿಲ್ಲಿಸುವುದು. ವೆಹಿಕಲ್ ಪಾಸ್ ಹೊಂದಿದ ವಾಹನಗಳು, ನಿಲುಗಡೆ ಮಾಡಿದ ವಾಹನಗಳಿಗೆ ನಿಲುಗಡೆ ಸ್ಥಳದಿಂದ ಮುಂದೆ ಸಾಗಿ ಏಕಮುಖ ಕಾಂಕ್ರೀಟ್ ರಸ್ತೆಯ ಮೂಲಕ ಕಾರ್ಕಳ ಪಡುಬಿದ್ರಿ ರಸ್ತೆಗೆ ಸಂಪರ್ಕ ಕಲ್ಪಿಸಲಾಗಿದೆ. ಪೊಲೀಸ್ ಸಿಬ್ಬಂದಿ ವಾಹನಗಳಿಗೆ ಹಾಗೂ ತುರ್ತು ಚಿಕಿತ್ಸಾ ವಾಹನಗಳಿಗೆ ಬಿಟ್ಟರೆ ಬೇರೆ ಯಾವುದೇ ವಾಹನಗಳಿಗೆ ಬಸಿಲಿಕಾದ ವಠಾರಕ್ಕೆ ಪ್ರವೇಶವಿಲ್ಲ ಎಂದರು. ಬಸಿಲಿಕದ ವಠಾರದಲ್ಲಿ ಬಸಿಲಿಕದ ಅಧಿಕೃತ ಸ್ಟಾಲ್ನಲ್ಲಿ ಮಾತ್ರ ಮೊಂಬತ್ತಿ ಮಾರಾಟ ಮಾಡಲು ಅವಕಾಶ ಮಾಡಲಾಗಿದೆ. ಇತರರಿಗೆ ಬಸಿಲಿಕಾ ವಠಾರದಲ್ಲಿ ಮೊಂಬತ್ತಿ ಮಾರಾಟ ಮಾಡಲು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಾರ್ವಜನಿಕರ ಹಾಗೂ ಭಕ್ತಾದಿಗಳ ಸುಗಮ ಸಂಚಾರಕ್ಕಾಗಿ ಧೂಪದಕಟ್ಟೆಯಿಂದ ಪ್ರಸಾದ್ ಟೈಲರ್ ಜಂಕ್ಷನ್ವರೆಗೆ ರಸ್ತೆಯ 2 ಕಡೆಯ ಅಂಚಿನಿಂದ ಸ್ವಲ್ಪ ಜಾಗ ಬಿಟ್ಟು ಅಂಗಡಿ ಮುಂಗಟ್ಟು ನಿರ್ಮಿಸುವಂತೆ ಸ್ಥಳೀಯ ನಿಟ್ಟೆ ಗ್ರಾಮ ಪಂಚಾಯತ್ ಆಡಳಿತ ಮಂಡಳಿಗೆ ತಿಳಿಸಲಾಗಿದೆ. ಇದು ಸುರಕ್ಷೆಯ ದೃಷ್ಟಿಯಿಂದ ಹಾಗೂ ರಸ್ತೆಯಲ್ಲಿ ಹಾದುಹೋಗುವ ಯಾವುದೇ ವ್ಯಕ್ತಿಗೆ ದೈಹಿಕ ಕಿರುಕುಳ ಆಗದಂತೆ ತಡೆಯಲು ಅತ್ಯವಶ್ಯಕವಾಗಿದೆ. ಏಕಶಿಲಾ ಕಲ್ಲಿನಿಂದ ಕೆತ್ತಿದ ಸಂತ ಲೋರೆನ್ಸರ ಅತಿ ದೊಡ್ಡ ಮೂರ್ತಿಯನ್ನು ಬಸಿಲಿಕದ ಬಲಬದಿಯಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಶಿಲಾಕಲ್ಲಿನಿಂದ ಕೆತ್ತಿದ ಸಂತ ಲೋರೆನ್ನರ ಪ್ರತಿಮೆ ಇಟಲಿ ದೇಶದ ರೋಮ್ ಪ್ರಾಂತ್ಯದಲ್ಲಿ ಹಾಗೂ ಅತ್ತೂರು ಸಂತ ಲೋರೆನ್ಸ್ ಬಾಸಿಲಿಕಾದಲ್ಲಿ ಬಿಟ್ಟರೆ ಬೇರೆಲ್ಲೂ ಕಾಣಸಿಗುವುದಿಲ್ಲ. ಏಕಶಿಲಾ ಕಲ್ಲಿನಿಂದ ಕೆತ್ತಿದ ಸಂತ ಲೋರೆನ್ಸರ ಹೊಸ ಮೂರ್ತಿಯನ್ನು ನಮ್ಮಿ ಸಂತ ಲೋರೆನ್ಸರ ಪುಷ್ಕರಣಿಯಲ್ಲಿ ಪ್ರತಿಷ್ಠಾಪಿಸಲಾಗಿದೆ.
ಬಸಿಲಿಕದಲ್ಲಿ ಪುಷ್ಕರಣೆ ಹಾಗೂ ಪುಷ್ಕರಣಿಯಲ್ಲಿ ಸಂತ ಲೋರೆನ್ನರ ಏಕಶಿಲಾ ಪ್ರತಿಮೆ ನಮ್ಮಿ ಹತ್ತೂರು ಸಂತ ಲಾರೆನ್ಸ್ ಬಿಸಿಲಿಕದಲ್ಲಿ ಬಿಟ್ಟರೆ ಪ್ರಪಂಚದಲ್ಲಿ ಬೇರೆಲ್ಲೂ ಕಾಣಸಿಗುವುದಿಲ್ಲ. ಬಸಿಲಿಕಾ ವಠಾರದಲ್ಲಿ ಹಾಸುಕಲ್ಲು ಮತ್ತು ಇಂಟರ್ಲಾಕ್ ಅನ್ನು ಅಳವಡಿಸಿ ಪರಿಸರವನ್ನು ಧೂಳಿನಿಂದ ಮುಕ್ತಗೊಳಿಸಿದ್ದೇವೆ ಎಂದರು. ಜನವರಿ 27 ಸೋಮವಾರ ಸಂಜೆ 8 ರಿಂದ ಬಸಿಲಿಕಾ ವಠಾರದಲ್ಲಿ ಅತಿಥಿ ಕಲಾವಿದರ ಕೂಡುವಿಕೆಯೊಂದಿಗೆ ಜಿ. ಕೆ. ಶ್ರೀನಿವಾಸ್ ಸಾಲ್ಯಾನ್ ವಿರಚಿತ ಸಂತ ಲೋರೆನ್ಸರ ಮಹಾತ್ಮ ಎಂಬ ಕನ್ನಡ ಯಕ್ಷಗಾನ ಪ್ರಸಂಗ ನಡೆಯಲಿರುವುದು ಎಂದರು. ಸುದ್ದಿಗೋಷ್ಠಿಯಲ್ಲಿ ಬಸಿಲಿಕಾದ ಸಹಾಯಕ ಧರ್ಮಗುರು ವನ್ಯಾರಿ ಪಿಂಟೋ, ಆಧ್ಯಾತ್ಮಿಕ ನಿರ್ದೇಶಕರಾದ ವಮ್ರೋಮನ್ ಮಸ್ಕರೇನ್ಹಸ್, ಉಪಾಧ್ಯಕ್ಷರಾದ ಸಂತೋಷ್ ಡಿಸಿಲ್ವಾ, ಕಾರ್ಯದರ್ಶಿ ರೊನಾಲ್ಡ್ ನೊರೋನ್ಹಾ ಹಾಗೂ ಇತರರು ಉಪಸ್ಥಿತರಿದ್ದರು. ಹತ್ತೂರು ವಾರ್ಷಿಕ ಹತ್ತೂರು ಸಂತ ಲಾರೆನ್ಸರ ವಾರ್ಷಿಕ ಮಹೋತ್ಸವ 2025 ಜನವರಿ 26 ರಿಂದ 30 ತನಕ ಜರುಗಲಿದೆ. ವಿಶೇಷವಾಗಿ ಈ ಸಲ ನಮ್ಮ ಜಾತ್ರೆಯು ಮಂಗಳವಾರ, ಬುಧವಾರ, ಗುರುವಾರ ಇದ್ದರೂ ಕೂಡ 26ರಂದು ಆದಿತ್ಯವಾರದಂದು ನಾವು ಯಾಕೆ ಹೈಲೈಟ್ ಮಾಡೋದಂತ ಹೇಳಿದರೆ, ಇಲ್ಲಿಗೆ ಬರುವ ಮಕ್ಕಳಿಗೆ, ಅದೇ ರೀತಿ ರೋಗಸ್ಥರಿಗೆ ಮತ್ತು ಪ್ರಾಯವಂತ ಜನರಿಗೆ ಒಂದು ಪೂಜೆಯ ಒಂದು ಅನುಕೂಲ ಸಿಗಲಿ ಎನ್ನುವಂಥ ವಿಷಯವನ್ನು ಮನಗಟ್ಟು ನಾವು ಆದಿತ್ಯವಾರ ದಿವಸ ಕಳೆದ ಹಲವಾರು ವರ್ಷಗಳಿಂದ ಜಾತ್ರೆಯನ್ನು ಪ್ರಾರಂಭ ಮಾಡಿದ್ದೇವೆ. ಈ ವರ್ಷ ನಮ್ಮ ವಿಶೇಷ ಎಂದರೆ 26 ತಾರೀಕು ಗಣರಾಜ್ಯೋತ್ಸವ ಅದೇ ದಿವಸ ಬರ್ತದೆ. ಆದಿತ್ಯವಾರದಂದು ಒಂದು 9 ಪೂಜೆಗಳನ್ನು ನಾವು ಇಟ್ಟಿದ್ದೇವೆ. ಅದೇ ರೀತಿ ಒಟ್ಟಿಗೆ 5 ದಿವಸದಲ್ಲಿ ಹೆಚ್ಚು ಕಮ್ಮಿ 38 ಪೂಜೆಗಳು ಜರುಗಲಿದೆ. ತಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ 2016ರಲ್ಲಿ ನಮ್ಮ ಜಗದ್ಗುರು ಪೋಪ್ರವರು ಈ ಪುಣ್ಯಕ್ಷೇತ್ರವನ್ನು ಬೆಸಿಲಿಕಾ ಎಂದು ಉನ್ನತೀಕರಿಸಿದರು. ಇಲ್ಲಿ ಆಗುವಂಥ ಒಂದು ಪವಾಡಗಳನ್ನು ಮನಗಂಡು, ಇಲ್ಲಿ ಬರುವಂಥ ಭಕ್ತಾದಿಗಳ ವಿಷಯವನ್ನು ಮನಗಂಡು ಪೋಪ್ರವರು 2016ರಲ್ಲಿ ಬೆಸಿಲಿಕಾವನ್ನು ಘೋಷಣೆ ಮಾಡಿ ಆ ದಿವಸ ಇಲ್ಲಿ ಸೇರಿದ 25ಕ್ಕಿಂತಲೂ ಹೆಚ್ಚು ಬಿಷಪರು ಮತ್ತು 300ಕ್ಕೂ ಹೆಚ್ಚು ನಮ್ಮ ಧರ್ಮ ಗುರುಗಳು ಇಲ್ಲಿ ಹಾಜರಿದ್ದರು. ಅದೇ ರೀತಿ 30,000ಕ್ಕೂ ಹೆಚ್ಚು ಭಕ್ತಾದಿಗಳು ಇಲ್ಲಿ ಹಾಜರಿದ್ದದ್ದು ಇದಕ್ಕೆ ಒಂದು ಸಾಕ್ಷಿ ಅಂತ ಹೇಳಲು ತುಂಬ ಸಂತೋಷಪಡುತ್ತೇನೆ. ಆತ್ಮೀಯರೇ, ಇವತ್ತು ಗುರುವಾರ ದಿವಸ, ಪ್ರತಿ ಗುರುವಾರ ಇಲ್ಲಿ ಹತ್ತೂರು ಸಂತ ಲಾರೆನ್ಸನ ವಠಾರದಲ್ಲಿ ನೊವೆನಾ ಪ್ರಾರಂಭವಾಗ್ತದೆ. ಬೆಳಿಗ್ಗೆ 9 ಗಂಟೆಗೆ ನೊವೆನಾ ಪ್ರಾರಂಭವಾದದ್ದು 12:30 ತನಕ ಇರುತ್ತದೆ. ಅದರ ನಂತರ ಬಂದ ಎಲ್ಲ ಭಕ್ತಾದಿಗಳಿಗೂ ನಾವು ಪ್ರಸಾದದ ರೂಪದಲ್ಲಿ ಭೋಜನದ ವ್ಯವಸ್ಥೆಯನ್ನು ಮಾಡುತ್ತೇವೆ. ಈ ಸಲ ವಿಶೇಷ ಅಂತ ಹೇಳಿದರೆ, ಬೆಸಿಲಿಕಾದಿಂದ ನಾವು 2 ಬಡ ಕುಟುಂಬಗಳಿಗೆ 2 ಮನೆಗಳನ್ನು ನಿರ್ಮಿಸಿಕೊಡುವಂಥ ಯೋಜನೆಯನ್ನು ಮಾಡಿದ್ದೇವೆ. ಒಂದು ಈಗಾಗಲೇ ಮನೆ ಕಂಪ್ಲೀಟ್ ಆಗಿ ಅವರಿಗೆ ನಾವು ನೀಡಿ, ಯಾರು ಇದ್ದಾರೆ ಅವರಿಗೆ ನಾವು ಹಸ್ತಾಂತರ ಮಾಡಿದ್ದೇವೆ. ಇನ್ನೊಂದು 2025ರ ಸಂತ ಲೋರೆನ್ಸರ ವಾರ್ಷಿಕ ಮಹೋತ್ಸವವು ವಿಜೃಂಭಣೆಯಿಂದ ನಡೆಯುವುದು. ಈ ವರ್ಷ ಸಾಮಾನ್ಯವಾಗಿ ಜುಬಿಲಿ ವರ್ಷ ಅಂತ ಹೇಳ್ತಾರೆ. ಯೇಸು ಕ್ರಿಸ್ತ ಹುಟ್ಟಿದ 25 ವರ್ಷ. ನಮ್ಮ ಪೋಪ್ ಜಗದ್ಗುರು ಫ್ರಾನ್ಸಿಸ್ ರವರು ಈಗಾಗಲೇ ಸಂತ ಅಂದರೆ ರೋಮಿನ ಬಸಿಲಿಕದ ದ್ವಾರವನ್ನು ಪ್ರವೇಶ ಮಾಡಿ ಅದು ಕಾರ್ಣಿಕ ದ್ವಾರ ಎಂದು ಘೋಷಿಸಿ ಈ ಉದ್ಘಾಟನೆಯನ್ನು ಈಗಾಗಲೇ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಜಗತ್ತಿನಲ್ಲಿ ಈ ವರ್ಷ ಈ ಹಬ್ಬವನ್ನು ನಾವು ವಿಜೃಂಭಣೆಯಿಂದ ಮಾಡುತ್ತಿರುವಾಗ, ಈ ವರ್ಷ ನಮ್ಮ ಪೋಪ್ ಗುರುಗಳು ಘೋಷಿಸಿದಂತೆ ಭರವಸೆ ನಮ್ಮನ್ನು ನಿರಾಶೆ ಮಾಡುವುದಿಲ್ಲ. ರೋಮನರಿಗೆ ಬರೆದಂಥ ಗ್ರಂಥ ಅಧ್ಯಾಯ 5 ವಾಕ್ಯ 5, ಅದೇ ವಾಕ್ಯವನ್ನು ಧ್ಯೇಯ ಸಂದೇಶವಾಗಿ ನಾವು ಇಟ್ಟು ಈ 5 ದಿನಗಳ ಹಬ್ಬವನ್ನು ನಾವು ವಿಜೃಂಭಣೆಯಿಂದ ಆಚರಿಸಿದ್ದೇವೆ. 26ರಂದು ಆದಿತ್ಯವಾರ ಬೆಳಿಗ್ಗೆ 7 ಗಂಟೆಗೆ ನಮ್ಮ ದಿವ್ಯ ಕಾರ್ಣಿಕ ಪವಾಡ ಮೂರ್ತಿಯನ್ನು, ಪವಾಡ ಪ್ರತಿಮೆಯಿಂದ ವಿಜೃಂಭಣೆಯಿಂದ ಆ ಜಾಗದಿಂದ ಮೆರವಣಿಗೆಯ ಮೂಲಕ, ತೇರು ಮೆರವಣಿಗೆ ಅಂತ ಹೇಳ್ತೇವೆ, ಆ ಮೂಲಕ ನಾವು ಎಡಬದಿಗೆ, ಚರ್ಚಿನ ಎಡಬದಿಗೆ ಇಟ್ಟು ಸಾರ್ವಜನಿಕ ಪ್ರದರ್ಶನಕ್ಕಾಗಿ, ಸಾರ್ವಜನಿಕರ ನೋಡಲಿಕ್ಕಾಗಿ ನಾವು ಇಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಸಂತ ಲೋರೆನ್ಸರ ವಿಶೇಷ ಆ ಪವಾಡ ಅವಶೇಷವನ್ನು ಕೂಡ ಅಲ್ಲಿ ನಾವು ಇಡ್ತಾ ಇದ್ದೇವೆ.
ಅದ ನಂತರ ಆ ದಿವಸ ನಮ್ಮ ಈ ಸಂತ ಲೋರೆನ್ಸರ ಚರ್ಚಿನ ಭಾತೃತ್ವರ್ತಿ ಆದಿತ್ಯವರ ಅಂತ ನಾವು ಹೇಳ್ತೇವೆ, ಸಹೋದರತೆ ಆದಿತ್ಯವರ 7:30ಯಿಂದ ಪೂಜೆ ಉಂಟು ಮತ್ತು ದಿವ್ಯ ಪರಮ ಸಂಸ್ಕಾರದ ಮೆರವಣಿಗೆ ಇಟ್ಟಿದ್ದೇವೆ. 10:15ಕ್ಕೆ ನಮ್ಮ ಉಡುಪಿ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರು ನಮ್ಮ ಬಸಿಲಿಕದ ಆ ಬಾವುಟವನ್ನು ಅನಾವರಣಗೊಳಿಸಿ ನಮ್ಮ ಈ ಹಬ್ಬಕ್ಕೆ ಚಾಲನೆ ಕೊಡ್ತಾ ಇದ್ದಾರೆ. 10:00ವರೆಗೆ ಸಂಭ್ರಮಿಕ ಬಲಿಪೂಜೆಯನ್ನು ಧರ್ಮಾಧ್ಯಕ್ಷರಾದಂಥ ಅತಿ ವಂದನೀಯ ಡಾಕ್ಟರ್ ಜೆರಾಲ್ಡ್ ಐಸರ್ಕರ್ ಅವರು ಆಚರಿಸುತ್ತಿದ್ದಾರೆ. ತದನಂತರ ಸಂಜೆ ತನಕ ಬಲಿಪೂಜೆಗಳು ನಡೆಯುವುದು. ಸಂಜೆಯ ಕಡೆಯ ಬಲಿಪೂಜೆ 8 ಗಂಟೆಗೆ ರಾತ್ರಿ 8 ಗಂಟೆಗೆ ನಡೆಯುವುದು. ಆ ಪ್ರತಿ ಬಲಿಪೂಜೆಯಲ್ಲಿ ನಾವು ಮಕ್ಕಳಿಗೋಸ್ಕರ ವಿಶೇಷವಾಗಿ ಪ್ರಾರ್ಥಿಸುತ್ತೇವೆ. 27 ತಾರೀಕಿನಂದು ಕೇವಲ 3 ಬಲಿಪೂಜೆಗಳು ಇಟ್ಟಿದ್ದೇವೆ. ಆ ದಿವಸ ವ್ಯಾಧಿಸ್ಥರಿಗಾಗಿ, ಅಸ್ವಸ್ಥರಿಗಾಗಿ ಮತ್ತು ಅಂದ್ರೆ ಚರ್ಚಿನ ತನಕ ನಾವು ಬಿಡ್ತಾ ಇದ್ದೇವೆ. ಯಾರು ರೋಗಿಗಳು ಇದ್ದಾರೆ ಮತ್ತು ಅಸ್ವಸ್ಥದಲ್ಲಿದ್ದಾರೆ, ಪ್ರಾಯವಂತ ಜನರಿದ್ದಾರೆ, ಅವರಿಗೋಸ್ಕರ ನಾವು ಅಲ್ಲಿಯ ತನಕ ಬರಲಿಕ್ಕೆ ಅವಕಾಶ ಕೊಟ್ಟಿದ್ದೇವೆ. 3 ಬಲಿಪೂಜೆಗಳನ್ನು ನಾವು ಇಟ್ಟಿದ್ದೇವೆ. ಈ 3 ಬಲಿಪೂಜೆಗಳಲ್ಲಿ ನಾವು ಅವರಿಗೋಸ್ಕರ ಪ್ರಾರ್ಥಿಸ್ತೇವೆ. ಮಂಗಳವಾರ, ಬುಧವಾರ ಬೆಳಿಗ್ಗೆ 8 ಗಂಟೆಗೆ ಪೂಜೆ ಆರಂಭವಾದರೆ ರಾತ್ರಿಯ ಕಡೆಯ ಪೂಜೆ 10 ಗಂಟೆಗೆ ಇರುತ್ತದೆ. ಬುಧವಾರ ಕೂಡ ಬೆಳಿಗ್ಗಿನ ಪೂಜೆ 8 ಗಂಟೆಗೆ, ರಾತ್ರಿಯ ಪೂಜೆ 10 ಗಂಟೆಗೆ ಇರುತ್ತದೆ. ಗುರುವಾರ ದಿವಸ ಬೆಳಿಗ್ಗಿನ ಪೂಜೆ 8 ಗಂಟೆಗೆ, ಕಡೆಯ ಪೂಜೆ ಗುರುವಾರ ಕಡೆಯ ಪೂಜೆ, ಹಬ್ಬದ ಕಡೆಯ ಪೂಜೆ 8:30 ಗಂಟೆಗೆ ನಡೆಯಲ್ಪಡುವುದು. ಸೋಮವಾರ ದಿವಸ ಇಲ್ಲಿ ನಾವು ಯಕ್ಷಗಾನ ಬಯಲಾಟವನ್ನು ಇಟ್ಟಿದ್ದೇವೆ. ಸುಮಾರು 8 ಗಂಟೆ ಸರಿಯಾಗಿ ನಮ್ಮ ಈ ಚರ್ಚಿನ ವಠಾರದಲ್ಲಿ ಈ ಸಂತ ಲೋರೆನ್ಸರ ಮಹಾತ್ಮೆ ಎನ್ನುವ ಬಗ್ಗೆ ಯಕ್ಷಗಾನ ಬಯಲಾಟವನ್ನು ವಿಶೇಷವಾಗಿ ಈ ವರ್ಷ ನಾವು ಇಟ್ಟಿದ್ದೇವೆ. ಅದೇ ವಿಶೇಷ ಆಕರ್ಷಣೆ ಅಂತ ಹೇಳ್ಬೋದು. ಆದುದರಿಂದ ಈ ಭರವಸೆ ನಮಗೆ ನಿರಾಶೆ ಮಾಡುವುದಿಲ್ಲ ಎನ್ನುವಂಥ ಸಂದೇಶ ಧ್ಯೇಯ ವಾಕ್ಯದೊಂದಿಗೆ ನಾವು ಹಬ್ಬದ ಎಲ್ಲ ಬಲಿಪೂಜೆಗಳನ್ನು ನಡೆಸುವಾಗ ಲೋಕಾರ್ಪಣೆಗಾಗಿ, ಲೋಕ ಕಲ್ಯಾಣಕ್ಕಾಗಿ, ಎಲ್ಲ ಜನರ ಶಾಂತಿ ಸಮಾಧಾನಕ್ಕಾಗಿ, ರಾಷ್ಟ್ರಕ್ಕಾಗಿ ನಾವು ವಿಶೇಷವಾಗಿ ಈ ಬಲಿಪೂಜೆಗಳಲ್ಲಿ ನಾವು ಪ್ರಾರ್ಥಿಸುತ್ತಿದ್ದೇವೆ. ಸಹೋದರತೆ, ಸಹಬಾಳ್ವೆಗಾಗಿ, ಏಕತೆಗಾಗಿ, ವಿಶೇಷವಾಗಿ ರಾಷ್ಟ್ರಕ್ಕಾಗಿ, ಎಲ್ಲ ರಾಜಕಾರಣಿಗಳಿಗೋಸ್ಕರ ಕೂಡ ನಾವು ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಮತ್ತು ಎಲ್ಲ ಸೌಕರ್ಯಗಳು ಇಟ್ಟುಕೊಂಡು ಈ ಹಾಳೆಯಲ್ಲಿ, ಈ ಪ್ರತಿಯಲ್ಲಿ ಎಲ್ಲವೂ ಇಡಲಾಗಿದೆ. ಈಗಾಗಲೇ ಹೇಳಿದಂತೆ ಬಸಿಲಿಕಾ ವಠಾರದಲ್ಲಿ ಈ ವರ್ಷ ಹಾಸು, ಕಲ್ಲು ಮತ್ತು ಇಂಟರ್ಲಾಕ್ಗಳನ್ನು ಅಳವಡಿಸಿ ನಮ್ಮ ಈ ಪರಿಸರವನ್ನು ಧೂಳಿನಿಂದ ಮುಕ್ತಾಯಗೊಳಿಸಲು ಬೇಕಾದಂಥ ಪ್ರಯತ್ನಗಳನ್ನು ನಾವು ಮಾಡಿದ್ದೇವೆ. ಇನ್ನು ಕೆಲಸ ಉಂಟು, ಅದು ಮುಗಿಸುತ್ತಾ ಬರ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಆಟದ ಬಗ್ಗೆ ನಾನು ಈಗಾಗಲೇ ಹೇಳಿದ್ದೇನೆ. ನಮ್ಮ ಉಪಾಧ್ಯಕ್ಷರು ಈಗಾಗಲೇ ತಿಳಿಸಿದಂತೆ ಸುಮಾರು 10 ಲಕ್ಷಕ್ಕೆ ಮಿಗಿಲಾಗಿ ನಾವು ಒಂದು ಬಡವಂತರಿಗೆ ಮನೆಯನ್ನು ಕಟ್ಟಿದ್ದೇವೆ. ಇನ್ನೊಂದು ಮನೆ ಆಗ್ತಾ ಉಂಟು. ಈ ವರ್ಷ ಜುಬಿಲಿ ವರ್ಷದಂದು, ಅದೇ ರೀತಿ ಕಳೆದ ವರ್ಷ ನಮ್ಮ ICOM ಅವರ ಜುಬಿಲಿ ಪ್ರಯುಕ್ತ ನಾವು ಕಟ್ಟಿದ್ದೇವೆ. ಈ ಎಲ್ಲ ಉಪಯುಕ್ತ ಕೆಲಸಗಳು, ಬೇಕಾಗುವ ಕೆಲಸಗಳು ಈ ಬಸಿಲಿಕದ ಮೂಲಕ ನಾವು ನಡೆಸ್ತಾ ಇದ್ದೇವೆ. ಜಾಗದಲ್ಲಿ ಇನ್ನೊಂದು ನಿಟ್ಟೆ ಗ್ರಾಮದಲ್ಲಿ ಆಗ್ತಾ ಉಂಟು.